ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಯಾವ ಮೀನು ಹೆಚ್ಚು ಮಾರಾಟವಾಗುತ್ತದೆ? ಎ. ಸಾಲ್ಮನ್, ಬಿ. ಬಂಗುಡೆ, ಸಿ. ಇಲ್ಸಾ, ಡಿ. ರೋಹು. ಉತ್ತರ ಎ. ಸಾಲ್ಮನ್. ಎರಡನೇ ಪ್ರಶ್ನೆ, ಭಾರತದಲ್ಲಿ ತಿನ್ನಲು ರುಚಿಕರವಾದ ಮೀನು ಯಾವುದು? ಎ. ಸಾಲ್ಮನ್, ಬಿ. ರೋಹು, ಸಿ. ಇಲ್ಸಾ, ಡಿ. ಬಂಗುಡೆ. ಉತ್ತರ ಬಿ. ರೋಹು. ಮೂರನೇ ಪ್ರಶ್ನೆ, ಭಾರತದಲ್ಲಿ ಯಾವ ಮೀನು ತುಂಬ ದುಬಾರಿಯಾಗಿದೆ? ಎ. ಸಾಲ್ಮನ್, ಬಿ. ರೋಹು, ಸಿ. ಬಂಗುಡೆ, ಡಿ. ಪುಲಸ ಮೀನು. ಉತ್ತರ ಡಿ. ಪುಲಸ ಮೀನು. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ವಿಷಕಾರಿ ಮೀನು ಯಾವುದು? ಎ. ರೀಫ್ ಸ್ಟೋನ್, ಬಿ. ರೋಹು, ಸಿ. ಬಂಗುಡೆ, ಡಿ. ಸಾಲ್ಮನ್. ಉತ್ತರ ಎ. ರೀಫ್ ಸ್ಟೋನ್. ಐದನೇ ಪ್ರಶ್ನೆ, ಭಾರತದಲ್ಲಿ ಯಾವ ಮೀನು ಆರೋಗ್ಯಕ್ಕೆ ಒಳ್ಳೆಯದು? ಎ. ಸಾಲ್ಮನ್, ಬಿ. ಬಂಗುಡೆ, ಸಿ. ಇಲ್ಸಾ, ಡಿ. ರೋಹು. ಉತ್ತರ ಎ. ಸಾಲ್ಮನ್. ಆರನೇ ಪ್ರಶ್ನೆ, ಹೊಟ್ಟೆಯ ವಿಷವನ್ನು ತೊಡೆದು ಹಾಕಲು ನಿಯಮಿತವಾಗಿ ಯಾವ ಆಹಾರವನ್ನು ಸೇವಿಸಬೇಕು? ಎ. ನಿಂಬೆ ರಸ, ಬಿ. ಅನಾನಸ್, ಸಿ. ಜೇನು, ಡಿ. ಜೀರಿಗೆ. ಉತ್ತರ ಎ. ನಿಂಬೆ ರಸ. ಏಳನೇ ಪ್ರಶ್ನೆ, ಚಳಿಗಾಲದಲ್ಲಿ ನಿಮ್ಮ ದೇಹವು ಸುಲಭವಾಗಿ ಅನಾರೋಗ್ಯಕ್ಕೆ ಒಳಗಾಗದಂತೆ ಮಾಡುವುದು ಯಾವುದು? ಎ. ಮೀನು, ಬಿ. ಮಾಂಸ, ಸಿ. ಮೊಟ್ಟೆ, ಡಿ. ಹಾಲು. ಉತ್ತರ ಮೇಲ್ನೇ ಎಲ್ಲವೂ. ಎಂಟನೇ ಪ್ರಶ್ನೆ, ಮೀನಿನ ಮೊಟ್ಟೆ ತಿಂದರೆ ದೇಹದ ಯಾವ ರೋಗ ನಿವಾರಣೆ ಆಗುತ್ತದೆ? ಎ. ಯಕೃತ್ತಿನ ಹಾನಿ, ಬಿ. ಮಧುಮೇಹ, ಸಿ. ಹುಣ್ಣು, ಡಿ. ರಕ್ತಹೀನತೆ. ಉತ್ತರ ಡಿ. ರಕ್ತಹೀನತೆ. ಒಂಬತ್ತನೇ ಪ್ರಶ್ನೆ, ಯಾವ ಪ್ರಾಣಿ ದಿನಕ್ಕೆ 20 ನಿಮಿಷಗಳ ಕಾಲ ಮಾತ್ರ ಮಲಗುತ್ತದೆ? ಎ. ಹುಲಿ, ಬಿ. ಜಿರಾಫೆ, ಸಿ. ಮೇಕೆ, ಡಿ. ಆನೆ. ಉತ್ತರ ಬಿ. ಜಿರಾಫೆ. ಹತ್ತನೇ ಪ್ರಶ್ನೆ, ವೈದ್ಯರ ಸಂಪರ್ಕವನ್ನು ಕಡಿಮೆ ಮಾಡಲು ದಿನಕ್ಕೊಂದು ಯಾವ ಹಣ್ಣು ತಿನ್ನಬೇಕು? ಎ. ದಾಳಿಂಬೆ, ಬಿ. ಸೇಬು, ಸಿ. ಕಿತ್ತಳೆ, ಡಿ. ಮೋಸಂಬಿ. ಉತ್ತರ ಬಿ. ಸೇಬು. ಹನ್ನೊಂದನೇ ಪ್ರಶ್ನೆ, ಕಿತ್ತಳೆ ಹಣ್ಣು ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಯಾವ ರೋಗ ಬೇಗ ಗುಣವಾಗುತ್ತದೆ? ಎ. ಕಣ್ಣಿನ ಪೊರೆ, ಬಿ. ಹೃದಯ ರೋಗ, ಸಿ. ಚರ್ಮ ರೋಗ, ಡಿ. ಕ್ಯಾನ್ಸರ್. ಉತ್ತರ ಮೇಲ್ನೇ ಎಲ್ಲವೂ. ಕಿತ್ತಳೆ ಹಣ್ಣು ಹಲವಾರು ಆರೋಗ್ಯಕಾರಿ ಗುಣಗಳನ್ನು ಹೊಂದಿದೆ. ಹೃದಯದ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ, ಚರ್ಮಕ್ಕೆ ಒಳ್ಳೆಯದು, ಕ್ಯಾನ್ಸರ್ ತಡೆಗಟ್ಟುವಿಕೆ, ಕಣ್ಣಿನ ದೃಷ್ಟಿಗೆ ಒಳ್ಳೆಯದು. 12ನೇ ಪ್ರಶ್ನೆ, ಒಂಟೆ ನೀರಿಲ್ಲದೆ ಎಷ್ಟು ಕಾಲ ಇರಬಲ್ಲದು? ಎ. 15 ದಿನ, ಬಿ. 20 ದಿನ, ಸಿ. 30 ದಿನ, ಡಿ. 10 ದಿನ. ಉತ್ತರ ಎ. 15 ದಿನ. 13ನೇ ಪ್ರಶ್ನೆ, ಅತಿಯಾದ ಬಾಯಾರಿಕೆ ಇದ್ದರೆ ಯಾವ ಕಾಯಿಲೆಗೆ ಸೂಚನೆಯಾಗಿದೆ? ಎ. ಮಧುಮೇಹ, ಬಿ. ಅಸ್ತಮಾ, ಸಿ. ರಕ್ತದೊತ್ತಡ, ಡಿ. ಕ್ಯಾನ್ಸರ್. ಉತ್ತರ ಎ. ಮಧುಮೇಹ. 14ನೇ ಪ್ರಶ್ನೆ, ಜೇನುತುಪ್ಪವು ಕಲುಷಿತವಾಗಿದೆ ಎಂದು ತಿಳಿಯಲು ಅದಕ್ಕೆ ಏನು ಸೇರಿಸಬೇಕು? ಎ. ನೀರು, ಬಿ. ಮೊಸರು, ಸಿ. ಹಾಲು, ಡಿ. ಮೈದಾ. ಉತ್ತರ ಎ. ನೀರು. 15ನೇ ಪ್ರಶ್ನೆ, ಯಾವ ಪಾನೀಯವು ಬಾಯಿಯ ದುರ್ವಾಸನೆ ಕಡಿಮೆ ಮಾಡುತ್ತದೆ? ಎ. ಕಾಫಿ, ಬಿ. ಹಸಿರು ಚಹಾ, ಸಿ. ಟೀ, ಡಿ. ಹಾಲು. ಉತ್ತರ ಬಿ. ಹಸಿರು ಚಹಾ. ಲಿವರ್ ಆರೋಗ್ಯವಾಗಿರಲು ಯಾವ ತರಕಾರಿ ತಿನ್ನಬೇಕು? ಎ. ಟೊಮ್ಯಾಟೊ, ಬಿ. ಕ್ಯಾರೆಟ್, ಸಿ. ಬೀಟ್ರೂಟ್, ಡಿ. ಬದನೆಕಾಯಿ.
ಉತ್ತರ ಬಿ ಕ್ಯಾರೆಟ್. ಯಾವ ಪ್ರಾಣಿಯ ಹಾಲು ಸರ್ವರೋಗ ದಿವ್ಯ ಔಷಧ? ಎ ಕುದುರೆ, ಬಿ ಕತ್ತೆ, ಸಿ ಎಮ್ಮೆ, ಡಿ ಕುರಿ. ಉತ್ತರ ಬಿ ಕತ್ತೆ. ಭಾರತದ ಯಾವ ರಾಜ್ಯದಲ್ಲಿ ವರದಕ್ಷಿಣೆಗೆ ಬದಲಾಗಿ ಹಾವನ್ನು ನೀಡಲಾಗುತ್ತದೆ? ಎ ಕೇರಳ, ಬಿ ಛತ್ತೀಸ್ಗಢ, ಸಿ ಉತ್ತರ ಪ್ರದೇಶ್, ಡಿ ಮಧ್ಯಪ್ರದೇಶ್. ಉತ್ತರ ಬಿ ಛತ್ತೀಸ್ಗಢ. ಯಾವ ತರಕಾರಿ ಹೆಚ್ಚು ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತದೆ? ಎ ಪಾಲಕ್ ಸೊಪ್ಪು, ಬಿ ಬದನೆಕಾಯಿ, ಸಿ ಎಲೆಕೋಸು, ಡಿ ಅವರೆಕಾಳು. ಉತ್ತರ ಎ ಪಾಲಕ್ ಸೊಪ್ಪು. ಕಾಗೆಗಳು ಎಷ್ಟು ಕಾಲ ಬದುಕುತ್ತವೆ? ಎ 8 ವರ್ಷ, ಬಿ 10 ವರ್ಷ, ಸಿ 15 ವರ್ಷ, ಡಿ 20 ವರ್ಷ. ಉತ್ತರ ಎ 8 ವರ್ಷ. ಯಾವ ಪ್ರಾಣಿಯು ತನ್ನ ತಲೆಯನ್ನು ಮೇಲಕ್ಕೆತ್ತಿ ಆಕಾಶವನ್ನು ನೋಡುವುದಿಲ್ಲ? ಎ ಆನೆ, ಬಿ ಜಿರಾಫೆ, ಸಿ ನಾಯಿ, ಡಿ ಹಂದಿ. ಉತ್ತರ ಡಿ ಹಂದಿ. ನಮ್ಮ ಕೈಯಲ್ಲಿನ ಯಾವ ಬೆರಳಿನ ಉಗುರು ಅತಿ ವೇಗವಾಗಿ ಬೆಳೆಯುತ್ತದೆ? ಎ ಮಧ್ಯದ ಬೆರಳು, ಬಿ ತೋರು ಬೆರಳು, ಸಿ ಕಿರು ಬೆರಳು, ಡಿ ಹೆಬ್ಬೆರಳು. ಉತ್ತರ ಎ ಮಧ್ಯ ಬೆರಳು. ತುಂಬಾ ವೇಗವಾಗಿ ತಿನ್ನುವುದರಿಂದ ಅಥವಾ ತಿನ್ನುವವರಿಗೆ ಏನಾಗುತ್ತದೆ? ಎ ತಲೆ ತಿರುಗುವಿಕೆ, ಬಿ ನಿದ್ರಾಹೀನತೆ, ಸಿ ವಾಕರಿಕೆ, ಡಿ ಅಧಿಕ ತೂಕ. ಉತ್ತರ ಡಿ ಅಧಿಕ ತೂಕ. ಯಾವ ಹಣ್ಣಿನ ಎಲೆಯನ್ನು ತಿನ್ನುವುದರಿಂದ ಪ್ಲೇಟ್ಲೆಟ್ಗಳು ಹೆಚ್ಚಿಸಬಹುದು? ಎ ಸೀತಾಫಲ ಎಲೆ, ಬಿ ವೀಳ್ಯದೆಲೆ, ಸಿ ಪಪ್ಪಾಯಿ ಎಲೆ, ಡಿ ಬೇವಿನ ಎಲೆ. ಉತ್ತರ ಬಿ ಪಪ್ಪಾಯಿ ಎಲೆ. ರಕ್ತದ ಒತ್ತಡ ಬಿಪಿ ಕಡಿಮೆ ಮಾಡಲು ಯಾವ ಹಣ್ಣು ತಿನ್ನಬೇಕು? ಎ ದಾಳಿಂಬೆ, ಬಿ ಸೇಬು, ಸಿ ಬಾಳೆಹಣ್ಣು, ಡಿ ದ್ರಾಕ್ಷಿ. ಉತ್ತರ ಎ ದಾಳಿಂಬೆ. ಸ್ನಾನ ಮಾಡಿದ ನಂತರ ಮೊದಲು ತೊಳೆಯಬಾರದ ಭಾಗ ಯಾವುದು? ಎ ಮುಖ, ಬಿ ಎದೆ, ಸಿ ತಲೆ, ಡಿ ಕುತ್ತಿಗೆ. ಉತ್ತರ ಎ ಮುಖ. ಭಾರತದಲ್ಲಿ ಆಯುರ್ವೇದ ಚಿಕಿತ್ಸೆಗೆ ಉತ್ತಮವಾದ ರಾಜ್ಯ ಯಾವುದು? ಎ ಆಂಧ್ರ ಪ್ರದೇಶ್, ಬಿ ತಮಿಳುನಾಡು, ಸಿ ಕೇರಳ, ಡಿ ಮಹಾರಾಷ್ಟ್ರ. ಉತ್ತರ ಡಿ ಕೇರಳ. ಪ್ರಸಿದ್ಧ ಪುಣ್ಯಕ್ಷೇತ್ರ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ ಗುಜರಾತ್, ಬಿ ಕೇರಳ, ಸಿ ರಾಜಸ್ಥಾನ್, ಡಿ ಮಧ್ಯಪ್ರದೇಶ್. ಉತ್ತರ ಡಿ ಮಧ್ಯಪ್ರದೇಶ್. ಪೇಟಿಎಂ ಅನ್ನು ಯಾವಾಗ ಸ್ಥಾಪಿಸಲಾಯಿತು? ಎ ಆಗಸ್ಟ್ 2012, ಬಿ ಆಗಸ್ಟ್ 2010, ಸಿ ಆಗಸ್ಟ್ 2011, ಡಿ ಆಗಸ್ಟ್ 2009. ಉತ್ತರ ಬಿ ಆಗಸ್ಟ್ 2010. ಯಾವ ಪ್ರಾಣಿ 30 ಅಡಿ ಎತ್ತರಕ್ಕೆ ಜಿಗಿಯಬಲ್ಲದು? ಎ ಜಿಂಕೆ, ಬಿ ಒಂಟೆ, ಸಿ ಕರಡಿ, ಡಿ ಕಾಂಗರು. ಉತ್ತರ ಡಿ ಕಾಂಗರು. ಭಾರತದ ರಾಷ್ಟ್ರೀಯ ಮೀನು ಯಾವುದು? ಎ ಡಾಲ್ಫಿನ್, ಬಿ ತಿಮಿಂಗ್ಲ, ಸಿ ಫಿನ್ ಫಿಶ್, ಡಿ ಶಾರ್ಕ್. ಉತ್ತರ ಎ ಡಾಲ್ಫಿನ್. ಚಂದ್ರನ ಮೇಲೆ ಮೊದಲು ಉಪಗ್ರಹವನ್ನು ಉಡಾವಣೆ ಮಾಡಿದ ದೇಶ ಯಾವುದು? ಎ ಸೋವಿಯತ್, ಬಿ ಚೀನಾ, ಸಿ ಇಂಡಿಯಾ,
ಡಿ ಅಮೆರಿಕ. ಉತ್ತರ ಎ ಸೋವಿಯತ್. ಹಣ್ಣುಗಳ ರಾಣಿ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಆಪಲ್, ಬಿ ಸೀತಾಫಲ, ಸಿ ಸ್ಟ್ರಾಬೆರಿ, ಡಿ ಮಾವಿನ ಹಣ್ಣು. ಉತ್ತರ ಡಿ ಮಾವಿನ ಹಣ್ಣು. ಗೋಲ್ಡ್ ಫಿಶ್ ಎಷ್ಟು ಕಾಲ ಬದುಕುತ್ತದೆ? ಎ 10 ವರ್ಷ, ಬಿ 20 ವರ್ಷ, ಸಿ 30 ವರ್ಷ, ಡಿ 40 ವರ್ಷ. ಉತ್ತರ ಎ 10 ವರ್ಷ. ಯಾವ ಸಸ್ಯವು ಗಾಯಗಳನ್ನು ವೇಗವಾಗಿ ಗುಣಪಡಿಸುತ್ತದೆ? ಎ ಅಲೋವೆರಾ, ಬಿ ಅರಶಿಣ, ಸಿ ಅಶ್ವಗಂಧ, ಡಿ ಸಿರಿಗಂಧಂ. ಉತ್ತರ ಎ ಅಲೋವೆರಾ.